ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ನೀಡಿದ ದೂರಿನ ಮೇರೆಗೆ ಸದ್ಯ ಮತ್ತೊಂದು ದೂರನ್ನ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರು ಸದ್ಯ ಲೋಕಾಯುಕ್ತಕ್ಕೆ ದಾಖಲಿಸಿದ್ದಾರೆ. ಈ ನಡುವೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ನ್ಯಾಯಾಲಯಕ್ಕೆ ಸುಮಾರು 500ಕ್ಕೂ ಹೆಚ್ಚು ಪುಟಗಳ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳು ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರದಾರಂತಹ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮತ್ತೊಂದು ದೂರು ಸರ್, ಏನಿದೆ ಸರ್ ದೂರಲ್ಲಿ? ಯಾರ ವಿರುದ್ಧ? ಸರ್, ನಾನು ದೂರು ಕೊಟ್ಟಿಲ್ಲ, ಮನವಿ ಪತ್ರ ಕೊಟ್ಟಿದ್ದೀನಿ. ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ವಿಜಯ ಮದನ್ ಲಾಲ್ ಚೌಧರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಈ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆಗೆ ಸಂಬಂಧಪಟ್ಟ ಒಂದು ವಿಸ್ತೃತವಾದಂಥ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿನ 53ನೇ ಪುಟದಲ್ಲಿ ಈ ಜಾರಿ ನಿರ್ದೇಶನಾಲಯವು ತನಿಖೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಕಂಡುಬಂದಂತಹ ಸಂಜ್ಞೇಯ ಅಸಂಜ್ಞೇಯ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ತನಿಖಾ ಸಂಸ್ಥೆಗೆ ಮಾಹಿತಿಯನ್ನು ಕೊಟ್ಟರೆ ಆ ತನಿಖಾ ಸಂಸ್ಥೆ ಮತ್ತೊಂದು ದೂರನ್ನ ಹೊಸದಾಗಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಜಾರಿ ನಿರ್ದೇಶನ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ, ಆ ಮಾಹಿತಿನ ಆಧರಿಸಿ ಪ್ರಕರಣ ದಾಖಲು ಮಾಡಿದರೆ ಇವತ್ತು ಮೈಸೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀನಿ. ಯಾರ್ಯಾರ ವಿರುದ್ಧ ಕೊಟ್ಟಿದ್ದೀರಿ ಸರ್ ದೂರು? ಸರ್, ಅಲ್ಲಿ ಮಾಹಿತಿಯಲ್ಲಿ ಏನು ಕಂಡುಬಾರ ಸಿದ್ದರಾಮಯ್ಯ ಮತ್ತು ಇತರರು ಅವರೆಲ್ಲರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೀನಿ, ಮನವಿ ಕೊಟ್ಟಿದ್ದೀನಿ. ಸರ್, ಈ ನಡುವೆ ಸರ್ ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಾಲಯದಲ್ಲಿ 500ಕ್ಕೂ ಹೆಚ್ಚು ಪುಟಗಳ ಒಂದು ವರದಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ ಸರ್. ಈ ವರದಿ ನಿಮ್ಮ ಕೇಸಿಗೆ ಪೂರಕವಾಗುತ್ತೆ, ಇಡಿ ಜೊತೆಗೆ ಅವರು ನೀಡಿರುವಂತಹ ನಿರ್ದೇಶನದ ಆದಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಸತತವಾಗಿ ನಡೆಸಿರುವಂತಹ ತನಿಖೆ ಎಲ್ಲವೂ ಕೂಡ ಸಿಬಿಐಗೆ ವರ್ಗಾವಣೆ ಆಗಲಿಕ್ಕೆ ರಹದಾರಿ ಆಗುತ್ತೆ ಅದು ಅಂತ ಅನಿಸುತ್ತೆ ಸರ್. ಮೊನ್ನೆ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ವರದಿ ಕೊಟ್ಟರೆ ನಮಗೆ ಮಾಹಿತಿ ಇಲ್ಲ. ಅವರು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಯಾವ ರೀತಿ ವರದಿ ಕೊಟ್ಟರೆ ನನಗೆ ಗೊತ್ತಿಲ್ದಾರೆ, ಅದ್ರ ಬಗ್ಗೆ ನಾನು ಈಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಆದರೆ ಈ ಸಿಬಿಐ ಕೊಡೋದಕ್ಕೆ ಆ ವರದಿಗಿಂತ ಹೆಚ್ಚಾಗಿ ಲೋಕಾಯುಕ್ತ ಸಂಸ್ಥೆ ಹೇಗೆ ಆರೋಪಗಳ ಜೊತೆ ಶಾಮೀಲಾಗಿ ಅವನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ನಮ್ಮ ಹತ್ರ ಲಭ್ಯ ಇರೋದ್ರಿಂದ ಸೊ ಆ ದಾಖಲಾತಿಗಳನ್ನು ನಾವು ಕೊಟ್ಟು ಈ ಪ್ರಕರಣ ಸಿಬಿಐಗೆ ಕೊಡಬೇಕಂತ ಮನವಿ ಮಾಡ್ಕೊಂಡ ಸಂದರ್ಭದಲ್ಲಿ ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಸಿಬಿಐ ಕೊಡುವಂಥ ವಿಶ್ವಾಸ ನಮ್ಗೆ ಖಂಡಿತ ಇದೆ. ನಮಗೊಂದು ಕನ್ಫ್ಯೂಷನ್ ಸರ್, ಸಿಬಿಐಗೆ ಒತ್ತಾಯಿಸ್ತಿದ್ರಿ ಬಟ್ ಲೋಕಾಯುಕ್ತಗೆ ಬಂದು ದೂರು ಕೊಡ್ತಿದ್ರಿ ಸರ್. ಸರ್, ಈಗ ಸಿಬಿಐಗೆ ವಹಿಸೋವರೆಗೂ ನಾವು ಇಲ್ಲಿ ಕೊಡಲೇಬೇಕಾಗತ್ತೆ. ಸೊ ಸಿಬಿಐ ವಹಿಸೋವರೆಗೂ ಸಿಬಿಐ ಈ ಪ್ರಕರಣದ ಕಡತವನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳೋವರೆಗೂ ಕೂಡ ಸೊ ಲೋಕಾಯುಕ್ತ ಅಧಿಕಾರಿಗಳೇ ತನಿಖಾಧಿಕಾರಿಗಳು. ಹಾಗಾಗಿ ತನಿಖಾಧಿಕಾರಿ ಕೊಡೋದು ನನ್ನ ಕರ್ತವ್ಯ ಆಗಿರೋ ನಾನು ಈಗ ಹಾಲಿ ತನಿಖಾಧಿಕಾರಿಯಾಗಿದ್ದ ಮೈಸೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ. ಬಟ್ ಲೋಕಾಯುಕ್ತದ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತೀರಿ ಸರ್? ಖಂಡಿತ ಇಲ್ಲ, ವಿಶ್ವಾಸ ಇಲ್ದರೂ ಕೂಡ ನಿಯಮ ಪ್ರಕಾರ ನಾವು ಈಗ ಅವರೇ ತನಿಖಾಧಿಕಾರಿ ಆಗಿರೋದ್ರಿಂದ ಸೊ ನಾವು ಅವರಿಗೆ ಮನವಿಯನ್ನು ಕೊಡಬೇಕಾಗುತ್ತೆ. ಸೊ ಆ ಮನವಿಯನ್ನು ಅವ್ರು ಪರಿಗಣಿಸಿದಾಗ ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೆ ಈ ವಿಚಾರನ ಗಮನಕ್ಕೆ ತರೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಈ ಲೋಕಾಯುಕ್ತದರು ನಾವು ಇಷ್ಟು ಮನವಿ ಕೊಟ್ಟರು ಕೂಡ ಅದನ್ನು ಪರಿಗಣಿಸಿಲ್ಲ, ಏಕಪಕ್ಷೀಯ ನಡ್ಕೊಂಡಿದ್ದಾರೆ, ನಾವು ವಿಚಾರನ ಗಮನಕ್ಕೆ ತರೋದಕ್ಕೆ ಇವೆಲ್ಲ ಒಂದು ದಾಖಲೆ ಆಗುತ್ತೆ. ಈಗ ನಾವು ಮೌಖಿಕವಾಗಿ ಹೇಳಿದ್ರೆ ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಲ್ಲ. ಸೊ ಹಾಗಾಗಿ ನಾವು ಲಿಖಿತ ಮನವಿ ಕೊಟ್ಟು ಸ್ವೀಕೃತಿನ ಪಡೆದಿದ್ದೀವಿ. ಸರ್, ಇವತ್ತಿನ ಮನವಿ ಕುರಿತಂತೆ ಲೋಕಾಯುಕ್ತ ಏನು ಹೇಳಿದ್ರು ಸರ್? ಸರ್, ಗೊತ್ತಿಲ್ಲ ಸರ್, ಅವರು ಪೊಲೀಸ್ ಅಧೀಕ್ಷರು ನಂಗೆ ಸಿಕ್ಕಿಲ್ಲ, ಅವ್ರ ಕಚೇರಿಗೆ ಕೊಟ್ಟು ಸ್ವೀಕಾರ ಮಾಡಬೇಕಾಗುತ್ತೆ. ಈ ವಿಚಾರ ಅಲ್ಲಿ ಏನು ನಾವು ಇದು ಮಾಡ್ತಾರೆ ಅನ್ನೋದನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.